ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ದೇವೇಗೌಡರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ ಮತ್ತೆ ನಂತರ ಕಾವೇರಿ ಸಮಸ್ಯೆ ಬಗ್ಗೆ. ಗೌಡ್ರೆ, ನಮಗೇನು ಹೊಸದೇನೂ ಅಲ್ಲ, ಯಾಕಂದರೆ ಈ ಕಾವೇರಿ ಸಮಸ್ಯೆ ಅನ್ನುವಂಥದ್ದು ಇದು ಶತಮಾನಗಳ ಹಿಂದಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅಂತ. ಅಂದರೆ ಈ ಸಮಸ್ಯೆ ಕಗ್ಗಂಟಾಗಿ ಉಳಿದಿದೆ, ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾವು ಕೇಳಿದ್ವಿ ಹಿಂದೆ ಮಹಾರಾಜರು ಕಾಲದಲ್ಲಿ ಎಲ್ಲೋ ಒಂದು ಕಡೆಗೆ ಒಡ್ಡು ಕಟ್ಟಿದ್ರು ಅಂತ ಹೇಳಿ ತಮಿಳುನಾಡಿನಿಂದ ರಾಜರು ಬಂದು ಒಡೆದೋಗಿರುವಂಥ ಹಿಂಡು ದುಂಡು ಕಟ್ಕೊಂಡು ಒಡೆದೋಗಿರುವಂಥ ಉದಾಹರಣೆಗಳು ಕೂಡ ನಾವು ನೋಡ್ತೀವಿ. ಸೊ ಅಲ್ಲಿಂದ ಇಲ್ಲಿಂದ ನಿರಂತರವಾಗಿ ಮುಂದುವರಿತಾ ಇದೆ. ಇಲ್ಲಿ ಬಹಳ ಆತಂಕದ ಸಂಗತಿ ಅಂದರೆ ಯಾಕೆ ಕರ್ನಾಟಕಕ್ಕೆ ಪದೇ ಪದೇ ಹಿನ್ನಡೆಯಾಗುತ್ತೆ ಅನ್ನುವಂಥದ್ದು. ನಾವು ಸಮರ್ಥವಾಗಿ ವಾದ ಮಂಡಿಸೋ ನಿಟ್ಟಿನಲ್ಲಿ ಅಥವಾ ಸಮರ್ಥವಾಗಿ ಪ್ರಸ್ತುತ ಸ್ಥಿತಿಗತಿಗಳೇನಿದೆ ಅದನ್ನು ಕೋರ್ಟ್ ಮುಂದೆ ಇಡೋ ನಿಟ್ಟಿನಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡೋ ನಿಟ್ಟಿನಲ್ಲಿ ಏನಾದರೂ ನಾವು ವಿಫಲರಾಗಿದ್ದೀವ ಅನ್ನುವಂಥದ್ದು ನನ್ನ ಪ್ರಶ್ನೆ. ಏನಂತೀರಿ? ಸಂಶಯ ಇಲ್ಲ. ಈ ಮಾತನ್ನು ಹೇಳುವಾಗ ತಮಿಳುನಾಡಲ್ಲಿ ಎರಡೇ ಪಾರ್ಟಿ ಇರೋದು, TMK ಅಂಡ್ DMK. ಅವರು ಈ ವಿಷಯದಲ್ಲಿ ಒಡಕು ಶಬ್ದದಿಂದ ಮಾತಾಡೋದಿಲ್ಲ. ಈ ವಿಷಯದಲ್ಲಿ ಒಡಕ ಶಬ್ದದಿಂದ ಮಾತಾಡೋದಿಲ್ಲ. ದುರಂತ ಏನಂದ್ರೆ, ನಾನು ಯಾರ ಮೇಲೂ ಮಾತಾಡೋದಿಲ್ಲ ವ್ಯಕ್ತಿಗತವಾಗಿ. ವಿಷಯನ ಸರಿಯಾದ ರೀತಿ ಗ್ರಹಿಸ್ಕೊಳ್ಳದೇನೆ ಏನೋ ಮಾತನಾಡ್ತಾರೆ. ಅದ್ರ ಬಗ್ಗೆ ನಾನು ದೋಷ ಕೊಡೋದಿಲ್ಲ. ಈ ವಿಷಯದ ಬಗ್ಗೆ ಬಾಳೆ ಕುಂದಿನಿಂದ ಪುಣ್ಯಾತ್ಮರಿದ್ರು. ಪ್ರತಿಯೊಂದು ವಿಷಯನ ಈ ರಾಷ್ಟ್ರದ ಜನತೆ ಮುಂದೆ ಇಟ್ಟರು. ಅವರು ಬುಕ್ಸ್ ಬರೆದಿದ್ದಾರೆ. ಕಾವೇರಿ ವಾಟರ್ ಬಗ್ಗೆ, ಕೃಷ್ಣಾ ವಾಟರ್ ಬಗ್ಗೆ ಅಂತ. ಇವತ್ತು ಅದನ್ನು ಓದಬೇಕು ಅನ್ನೋರಿಲ್ಲ. ಇವತ್ತು HM ಚನ್ನಬಸಪ್ಪನವರಿದ್ರು, ತೀರೋದ್ರು. ನಂಜೇಗೌಡರಿದ್ರು, ತೀರೋದ್ರು. ನಾನು ಬಂದಮೇಲೆ ನಂಜೇಗೌಡರು ವಿಧಾನಸಭೆ ಬಂದರು. ಇದೆಲ್ಲ ಇತಿಹಾಸ ಇದೆ. ಅದರಿಂದ ಇವತ್ತು ಏನೇನು ಅನ್ಯಾಯ ನಡೀತಿದೆ ಅನ್ನೋ ಕಾರಣ ನಾವು ಕರ್ನಾಟಕದ ಜನನೂ ಕೂಡ ಕಾರಣ ಇದ್ವಿ. ತಪ್ಪು ತಿಳ್ಕೊಬೇಡಿ. ಏಕೆಂದರೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಅವ್ರಿಗೆ ಬಂದಂಗೆ ಅವರು ಪ್ರತಿಭಟನೆ ಮಾಡ್ತಾರೆ. ಈ ರಾಜಕೀಯ ಪಕ್ಷಗಳು ರಾಜಕೀಯ ಅವರ ಲಾಭ ನಷ್ಟ ಯೋಚನೆ ಮಾಡಿ ಮಾಡ್ತಾರೆ. ಇಲ್ಲಿ ಒಗ್ಗಟ್ಟಿಲ್ಲ, ಐಕ್ಯತೆ ಇಲ್ಲ. ಈಗ ಮಂಡ್ಯದಲ್ಲಿ ಯಾರೋ ಕೂತ್ಕೊಂಡು 4 ಜನ ಸತ್ಯಾಗ್ರಹ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡ್ತಿದ್ದಾರೆ? ನಾನು ನೇರವಾಗಿ ಕೇಳ್ತೀನಿ. ಅವತ್ತು ನಾನು ಕೃಷ್ಣಾ ಬೇಸಿನ್ಗೆ ನಾನು ಏನು ಹೋರಾಟ ಮಾಡಿದ್ದೀನಿ ಅನ್ನೋದು ಅದೊಂದು ಇತಿಹಾಸ ಇದೆ. ಎಷ್ಟು ನೀರು ದುಡ್ಡು ಕೊಟ್ಟಿದ್ವಿ, ಎಲ್ಲ ನೀರು ಹೇಗೆ ಹಿಡಿದಿದ್ದೀವಿ, ಅದ್ರ ಬಗ್ಗೆ ಈ ಸಂದರ್ಭ ಚರ್ಚೆ ಮಾಡೋದಿಲ್ಲ. ಈ ರಾಜ್ಯ ಒಂದಾಗಿದ್ದೀವಿ. ಈ ರಾಜ್ಯದಲ್ಲಿ ಎಲ್ಲರೂ ನಾವು ಒಟ್ಟುಗೂಡಿ ಹೋರಾಟ ಮಾಡ್ತೀವಿ. ಈ ಭಾಗಕ್ಕನ್ನೇ ಆಗಲಿ ಆ ಭಾಗಕ್ಕನ್ನೇ ಆಗಲಿ ಅನ್ನೋ ಒಂದು ಪ್ರಾಮಾಣಿಕತೆಯ ವ್ಯವಸ್ಥೆ ಇಲ್ಲ ಇವತ್ತು. ಆಮೇಲೆ ರಾಜಕೀಯ ಪಕ್ಷಗಳಿಗೂ ಇಲ್ಲ. ಏನು ದೇವೇಗೌಡನ ಲಾಭ ಬರೋದಲ್ಲ. ನಾನು ಇದೇ ನಾರಿಮನ್ ಅವರು 1995ರಲ್ಲಿ ಮೊದಲು ನೀರು ಬಿಟ್ಬಿಡು, ಟ್ರಿಬ್ಯುನಲಲ್ಲಿ 38 TMC ಕೊಡಬೇಕು ಅಂತ ಹೇಳಿದರು. ನೀನು ಫಸ್ಟ್ 3 TMC ಬಿಡು ನೀನು ಬಿಟ್ಟೆ. ನಾನು ವಿಧಾನಸಭೆಯಲ್ಲಿ ಧರಣ ಕೂತರು ನನ್ನ ವಿರುದ್ಧ. ಮಂಡ್ಯದಲ್ಲಿ ಸಭೆ ನಡೀತು, ದೇವೇಗೌಡರು ದುಡ್ಡು ತೊಗೊಂಡು ಮಾಡಿದ್ರು ಅಂತ ಹೇಳಿ. ಯಾವ್ಯಾವ ಲೀಡರ್ಗಳು ಭಾಗವಹಿಸಿದ್ರು ಏನೇ ಎಲ್ಲ ಗೊತ್ತಿದೆ ನನಗೆ. ಆ ವಿಷಯ ಮಾತಾಡೋದಿಲ್ಲ. ನಾನು 10 ಸಾರಿ ಕೈ ಮುದ್ದು ಕೇಳ್ಕೊಳ್ತೀನಿ. ಇದು ರಾಜಕೀಯ ಲಾಭಕ್ಕಲ್ಲ. 50 ವರ್ಷ ಹೋರಾಟ ಮಾಡಿದ್ದೀನಿ ನಾನು. ಮೈಸೂರಿನಲ್ಲಿ ದೊಡ್ಡ ರ್ಯಾಲಿ 3-4 ಲಕ್ಷ ಬಾಳೆ ಕುಂದಿರು ನಮ್ಮ ಇವರು ಸಿದ್ದಯ್ಯ ಪ್ರಾಣಿಕರು, ನಿಜಲಿಂಗಪ್ಪದವರು ದೊಡ್ಡ ರ್ಯಾಲಿ ಈ ಅನ್ಯಾಯದ ವಿರುದ್ಧ. ನಾನು ಅಧಿಕಾರ ಕಳ್ಕೊಂಡಾಗ ಸೋಲಿಸಿದ್ರು ಜನ ನನ್ನ. ಇರಲಿ, ಚಿಂತೆ ಇಲ್ಲ. ಯಾವ್ಯಾವ ಕಾಲದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ಸ್ಮರಿಸ್ಕೊಳ್ಳೋದಿಲ್ಲ. ಇವತ್ತು ನನ್ನ ರಾಜ್ಯದಲ್ಲಿ ಏನು ಆಗ್ತಾ ಇದೆ ಅನ್ನೋದಕ್ಕೆ ಈ ಸ್ವಲ್ಪ ನಮ್ಮ ರಾಜಕೀಯ ಪಕ್ಷಗಳು, ಈ ವಿವಿಧ ರಾಜಕೀಯ ಇದು NGOs ಅಂತ ಕರೀರಿ, ನೀವೇನಾರು ಕರ್ಕೊಳ್ಳಿ, ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಇದು ಒಂದು ಐಕ್ಯತೆಯಿಂದ ಮಾಡುವಂತ ಸನ್ನಿವೇಶ ಇಲ್ಲ. ಅಲ್ಲ ನಾನು ಹೇಳ್ತಿರೋದು ರಾಜ್ಯದ ಹಿರಿಯರಾಗಿ ಮಾಜಿ ಪ್ರಧಾನಿಗಳಾಗಿ, ಒಂದು ನಿಮಿಷ, ಮಾಜಿ ಪ್ರಧಾನಿಗಳಾಗಿ ಕರೆದು ಮಾತಾಡಿ ನೀವು ಅವ್ರ ಹತ್ರ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ? ಸಂಘ ಸಂಸ್ಥೆಗಳು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ, ಇಲ್ಲಿ ರಾಜಕೀಯ ಬೇಡ ಅಂತ ಮನವರಿಕೆ ಮಾಡ್ಕೊಡಿ. ಇದನ್ನ 10 ಸಾರಿ ಹೇಳ್ತೇನೆ, 10 ಸಾರಿ ಹೇಳ್ತೇನೆ. ಇದೇ ಧರ್ಮ್ ಸಿಂಗ್ ಅವ್ರ ಕಾಲದಲ್ಲಿ ನಮ್ಮ ನೀರಾವರಿ ವಿಷಯದಲ್ಲಿ ಡೆಲ್ಲಿ ಮೊದಲನೇ ಬಾರಿಗೆ ಹೋದೆ ನಾನು. ಎಲ್ಲ ಅಧಿಕಾರಿಗಳಿದ್ರು. ಕಸ್ತೂರಿ ರಂಗನ್ ಒಬ್ಬರು ರಾಜ್ಯಸಭಾ ಮೆಂಬರು. ಅವ್ರು ನಾನು ಹೇಳಿದ್ದನ್ನು ಸಮರ್ಥನೆ ಮಾಡಿದರು. ಅವರು ಹೊರಗಲವರು. ಆದರೆ ಬೇರೆ ಅವರವ್ರ ಲೆಕ್ಕಾಚಾರ ಹೋಗ್ತಾರೆ. ಒಂದು ಕಡೆ ಅವರಿಗೆ ಈ ಎರಡಕ್ಕೂ ಹೈಕಮಾಂಡ್ಗಳಿವೆ. ಹೈಕಮಾಂಡ್ಗಳಿದ್ದಾವೆ. ಅವರು 1999ರಿಂದ 2004 ಆಗಿರೋ ಅನ್ಯಾಯ ಏನು ಗೊತ್ತಿದೆ ನನಗೆ. 2004ರಿಂದ ಈಚೆಗೆ ಏನಾಯಿತು ಅದು ಗೊತ್ತಿದೆ ನನಗೆ. ನಾವೇನಪ್ಪ ಮಾಡೋದು? ಅದರಿಂದ ದೇವೇಗೌಡರು
ಪ್ರಧಾನಮಂತ್ರಿ ಆಗಿದ್ದಾಗ 2 ಕೆಲಸ ಮಾಡಿದೆ. ನೀರು ಬಿಟ್ಟೆ, ಬೆಂಗಳೂರು ನಗರಕ್ಕೆ ನೀರು ಕೊಡಲೇಬೇಕು ಅಂತ ಆರ್ಡರ್ ಬದಲಾಯಿಸಿದೆ. ಒಂದು. ಎರಡನೇದು, ಕಾವೇರಿ ಇದನ್ನು ಪರ್ಮನೆಂಟ್ ಆಗಿ ಸಾಲ್ವ್ ಮಾಡಬೇಕು. ಮಧ್ಯೆ ಒಂದು ಡ್ಯಾಮ್ ಕಟ್ಟಿ ನಮ್ಮದೇ ಜಾಗದಲ್ಲಿ ಎಷ್ಟಾರ ಮುಳುಗಡೆ ಆಗಲಿ ನಾನು ಕೇಂದ್ರ ಸರ್ಕಾರದಲ್ಲೇ ಹಣ ಕೊಡ್ತೇನೆ. ಈ ಮಾತು ನಮ್ಮ ಲಾಯರು ಹೇಳಿದರು. ಅದು ಕೋರ್ಟ್ ಮುಂದೆ ಇದೆ. ಅದಕ್ಕೂ ಕೇರ್ ಮಾಡಲಿಲ್ಲ ಅವರು. ನಾವೇನ್ರಿ ಮಾಡಬೇಕು? ಇವತ್ತು ಕೇಂದ್ರ ಸರ್ಕಾರ ಅವರು ರಾಜಕೀಯವಾಗಿ ಕರುಣಾನಿಧಿಯವ್ರ ಬೆಂಬಲ ತಗೊಳ್ಳಿ. ಆ ಅಮ್ಮ ಇವರು ಮೋದಿ ಹೋಗಿದ್ರು ಅವರ ಓತ್ ಟೇಕಿಂಗ್ಗೆ. ಅವ್ರು ಯಾರ ಜೊತೆ ಬೇಕಾದ್ರೂ ಇರ್ಬೋದು, ಅವರ ರಾಜಕೀಯದ ಇಚ್ಛಾಶಕ್ತಿ ನಮಗೇನು ಸಂಬಂಧ ಇದೆ. ಆದರೆ ಇವತ್ತು ಈ ರಾಜ್ಯದ ಹಿನ್ನೆಲೆ ಏನಿದೆ, ಈ ಎರಡೂ ರಾಜಕೀಯ ಪಕ್ಷಗಳು ಅವತ್ತು ಏನು ನಾನು ಈ 2007 ಟ್ರಿಬ್ಯುನಲ್ ಅವಾರ್ಡ್ ಬಂದಾಗ ಭಿಕ್ಷೆ ಬಿಡದೆ ಸ್ಪೀಕರ್ ಹತ್ರ ಚರ್ಚೆ ಮಾಡಬೇಕು ಅಂತ, ಏನು ಅನ್ಯಾಯ ಆಗಿದೆ ಅಂತ ಹೇಳ್ತೀನಿ ಸಭೆಗೆ. ಈ 545 ಜನ ಪಾರ್ಲಿಮೆಂಟ್ ಸದಸ್ಯರು ಎಲ್ಲ ರಾಜ್ಯದಿಂದ ಬಂದಿದ್ದಾರೆ, ತಿಳ್ಕೊಳ್ಳಿ ನಮಗೇನು ದ್ರೋಹ ಆಗಿದೆ. ಕುಡಿಯೋಕೆ ನೀರಿಲ್ಲರಿ ಬೆಂಗಳೂರಿಗೆ. ಆ ಟ್ರಿಬ್ಯುನಲ್ ಅವಾರ್ಡ್ ಏನ್ರಿ ಇದು? ಇದನ್ನು ನಾನು ಜಡ್ಜಸ್ ಮೇಲೆ ಯಾವುದೇ ಆಪಾದನೆ ಮಾಡೋದಿಲ್ಲ. ರಾಜಕೀಯ ಒತ್ತಡಗಳಾಗಿರ್ತದೆ. ಆ ಯಮನ ಕಾಲದಲ್ಲಿ 2 ಜಡ್ಜಸ್ಸು ಹೀಗೆ ಬರೆದವ್ರೆ. ಕರುಣಾನಿಧಿ ಬಂದ ಮೇಲೆ 3 ಜನ ರುಜುವು ಹಾಕಿದ್ರು. ಅದಕ್ಕೇನು ಅವರೇನು ಆಪಾದನೆ ಮಾಡ್ತಾ ಇಲ್ಲ. ನಾವು ವಾಸ್ತವ ಸ್ಥಿತಿಗತಿಗಳನ್ನ ಅರ್ಥೈಸೋ ನಿಟ್ಟಿನಲ್ಲಿ ನಾವು ಸೋತ್ಬಿಟ್ಟಿದ್ದೀವಿ ಅಂತ. ಯಾಕಂದ್ರೆ ಎಷ್ಟು ಪ್ರಮಾಣದಲ್ಲಿ ಅಲ್ಲ ಈಗ ಸಾಂಬಾ ಬೆಳೆಗಾಗಿರ್ಬೋದು, ಬೇರೆ ಆಗ್ಬೋದು, ಎಷ್ಟು ನೀರು ಬೇಕಾಗುತ್ತೆ ಅನ್ನುವಂಥದ್ದು, ಎಷ್ಟು ನೀರು ಹರಿದು ಸಮುದ್ರ ಸೇರುತ್ತೆ ಅನಗತ್ಯವಾಗಿ ಅನ್ನುವಂಥದ್ದು, ಇದೆಲ್ಲದನ್ನೂ ಕೂಡ ನಾವು ಮನವರಿಕೆ ಮಾಡ್ಕೊಡ್ಬೇಕಾಗಿತ್ತು. ಯಾವಾಗಲೂ ನೀವು ದಶಕಗಳ ಹಿಂದಿಂದೆ ನೀವು ಪ್ರಾಕೃತಿಕ ವಿಚಾರಗಳನ್ನು ಮುಂದಿಟ್ಕೊಂಡು ಆವಾಗ ಬಿಟ್ಟಷ್ಟೇ ನೀರು ಬಿಡಿ ನಮಗೆ ಅಷ್ಟೇ ಮಳೆ ಬೀಳುತ್ತೆ ಅನ್ನುವಂಥ ಒಂದು ವಾದವನ್ನು ಮಂಡಿಸೋದಾದ್ರೆ ಅನ್ಯಾಯ ಆಗಲ್ವ ಕರ್ನಾಟಕಕ್ಕೆ ಅಂತ. ಇದನ್ನೆಲ್ಲ ನಾವು ಮನವರಿಕೆ ಮಾಡ್ಕೊಡೋದು ಬೇಡವಾ ಅಂತ. ಲೋಕಸಭೆ ಅತ್ಯಂತ ಎತ್ತರವಾದಂಥ ಜಾಗ, ಕ್ಷಮಿಸಬೇಕು. ಈ ರಾಷ್ಟ್ರದ ಎಲ್ಲ ರಾಜ್ಯಗಳು ಕರ್ನಾಟಕ ಸರಿನೋ ತಮಿಳುನಾಡು ಸರಿನೋ ಸತ್ಯಾಂಶವನ್ನು ಅಲ್ಲಿ ಬೆಚ್ಚಿ ಇಡ್ತಕ್ಕಂಥದಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಕರ್ನಾಟಕದಲ್ಲಿ ಚರ್ಚೆ ಮಾಡ್ತೇವೆ. ನೀವು ಇವತ್ತು ನಿಮ್ಮ ಒಂದು ಆಶೀರ್ವಾದದಿಂದ ನಿಮ್ಮ TV ಚಾನಲ್ ಯಾವ್ಯಾವ ರಾಜ್ಯದಲ್ಲಿ ಹೋಗುತ್ತೋ ಅದು ಕನ್ನಡಿಗರು ನೋಡ್ತಾರೆ. ಸದ್ಯ ಮಾಡಿ ಕ್ಷಮಿಸಬೇಕು, ಇಷ್ಟು ಉಪಕಾರ ಮಾಡಿದ್ರು ನೀವು. ಆದರೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆದಾಗ 1992 ಫಸ್ಟ್ ಇಂಟ್ರಿಮ್ ಅವಾರ್ಡ್ ಬಂದಾಗ ಮಣಿಶಂಕರ್ ಒಂದು ಕಡೆ, ಮಣಿಶಂಕರ್ ಇವರು ನಾನೊಂದು ಕಡೆ, 2 ಗಂಟೆ ಹೋರಾಟ ಆಗಿದೆ. ಅನೇಕ ಜನ ಬಂದು ನನಗೆ ಹೇಳಿದೆ ಮರಗತಮ್ ಚಂದ್ರಶೇಖರ್, ಗ್ವಾಲಿಯರ್ ಮಹಾರಾಣಿ, ನನ್ನ ಕೂತಿದ್ದ ಜಾಗ ಅದು ಮೊದಲನೇ ಸ್ಪೀಚ್. ಅದು ನಮ್ಮ ಕಣ್ಣು ತರಿಸ್ತೀಯಪ್ಪ ಅಂತ ಹೇಳಿದರು. ಇವತ್ತು ನಾನು ಯಾವ ಪ್ರಧಾನಮಂತ್ರಿಗಳ ಮನೆ ಬಾಗಿಲಿಗೆ 10 ಸಾರಿ ಹೋದ್ದೀನಿ. ರಾಜೀವ್ ಗಾಂಧಿಯವ್ರನ್ನ ಬೆಳಗಿನ ಜಾವ 3 ಗಂಟೆ ಹೋಗಿ ನೋಡಿದೆ ನಾನು ಯಾರ ಮನೆಗಾರು ಹೋಗ್ತೀನಿ. ನಾನು ಮನಮೋಹನ್ ಸಿಂಗ್ ಹೋಗಿ ನೋಡಿಕೊಂಡೆ ಈಗ 1.5 ತಿಂಗಳ ಹಿಂದೆ. ಕಣ್ಣಲ್ಲಿ ನೀರು ಹಾಕಿ ಕೇಳಿದೆ ನಾನು. ಆಮೇಲೆ ಬಾಬಾ ಬನ್ಸಾಲ್ ಅವ್ರು ಕಳಿಸ್ಕೊಟ್ರು. ಇವತ್ತು ಆ ಮಂತ್ರಿ ಇಲ್ಲ, ಇನ್ಯಾರನ್ನ ಮಂತ್ರಿ ಮಾಡಿದ್ದಾರೆ, ರಾವತ್ತೋ ಯಾರೋ ಗೊತ್ತಿಲ್ಲ ನನಗೆ. ಅವ್ರಿಗಿದ್ರ ವಿಷಯ ಪಾಪ ಅವ್ರ ಬಗ್ಗೆ ನಾನು ದೋಷ ಕೊಡೋದಿಲ್ಲ. ಈ ಒಂದು ಮಾನಿಟರಿಂಗ್ ಕಮಿಟಿ ರೆಕಮೆಂಡ್ ಮಾಡೋದಕ್ಕೆ ಯಾರು ಪವರ್ಸ್ ಕೊಟ್ಟಿದ್ರು? ಅನ್ಲೆಸ್ there is some instructions from government of India. ಹೇಗ್ರಿ ಮಾಡ್ತಾರೆ? ಈವನ್ ಟುಮಾರೋ on 10th in the Supreme Court ನಮಗೆ ಪ್ರೈಮ್ ಮಿನಿಸ್ಟರ್ ಬಂದ 3 ಅವ್ರ ಜವಾಬ್ದಾರಿ. ಅದು 2007 ಪಿಟಿಷನ್ ಏನಿದೆಯೋ ಅದು ಕಾನ್ಸ್ಟಿಟ್ಯೂಷನಲ್ ಬೆಂಚು ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಅವ್ರು ಹೇಳಬೇಕು. ಯಾರು ಅಡ್ವೊಕೇಟ್ ಇದಾರಲ್ಲ, he must tell to dispose of this SLP of 2007. Yes sir. Number 1. Okay. Number 2, clarification application which is pending before the tribunal. ಅದನ್ನು ಡಿಸ್ಪೋಸ್ ಮಾಡಬೇಕಾದ್ರೆ ನ್ಯೂ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ರಾಜೀನಾಮೆ ಕೊಟ್ಟಿದ್ದಾರೆ. 2ನೇ ಡಿಮಾಂಡು. 3ನೇ ಡಿಮಾಂಡು, ಇವತ್ತೇನು ನಾವು ಮಧ್ಯೆ ಒಂದು ಅಣೆಕಟ್ಟೆ ಕಟ್ಟಿ ನಾವು ನೀರು ಶೇಖರಣೆ ಮಾಡಿ ಅವರಿಗೆ 10 ವರ್ಷದಲ್ಲಿ 4 ವರ್ಷ ಏನು ಅಲ್ಲ 20 ವರ್ಷದಲ್ಲಿ 4 ವರ್ಷ ತೊಂದರೆ ಆಗಿದೆಯೋ ಆ ತೊಂದರೆನ ನಿವಾರಣೆ ಮಾಡಿ ನಾವೇ ದುಡ್ಡು ಖರ್ಚು ಮಾಡ್ತೀವಿ. ಅದು 500 ಕೋಟಿ ಆಗುತ್ತೋ ಎಷ್ಟಾಗುತ್ತೋ ನಾವು ಅಲ್ಲಿ ಕಟ್ಟೆ ಕಟ್ತೀವಿ. ಪರ್ಮಿಷನ್ ಕೊಡಬೇಕಾದ ಕೇಂದ್ರ ಸರ್ಕಾರ. ಅದು ಸುಪ್ರೀಂ ಕೋರ್ಟ್ ಹೇಳಬೇಕು. ಅವರು ವಿ ಆರ್ ಗೋಯಿಂಗ್ ಟು ಸಾಲ್ವ್
ಪರ್ಮನೆಂಟ್ಲಿ ಹೇಳಬೇಕು ಅವರು. ಎಸ್ ಸರ್. ಸೊ ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇದು ದೇವೇಗೌಡರ ಮಾತು. ಪರ್ಮನೆಂಟ್ ಸಾಲ್ವ್ ಆಗಬೇಕು ಅಂತಂದ್ರೆ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಹೇಳ್ತಾ ಇದ್ದಾರೆ. ನಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಅಂದರೆ ಹಣಕಾಸಿನ ವಿಚಾರದಲ್ಲಿ ಆದರೆ 500 ಅಲ್ಲ 1000 ಕೋಟಿ ಸುರಿಲಿಕ್ಕೆ ನಾವು ತಯಾರಿದ್ದೀವಿ. ಆದರೆ ಈ ಸಮಸ್ಯೆ ಬಗೆಹರಿಬೇಕು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ದೇವೇಗೌಡರು ಇನ್ನೊಂದನ್ನು ಕೂಡ ಒಪ್ಕೊಂಡ್ರು. ಎಲ್ಲ ಒಂದು ಕಡೆಗೆ ವಾಸ್ತವ ಸ್ಥಿತಿಗತಿಗಳೇನಿದೆ ಅದನ್ನು ನಾವು ಮನವರಿಕೆ ಮಾಡಿಕೊಂಡ ನಿಟ್ಟಿನಲ್ಲಿ ನಾವು ವಿಫಲರಾಗಿದ್ದೀವಿ. ಬರೀ ಇಂಥ ವಿಚಾರದಲ್ಲೂ ಕೂಡ ನಾವು ರಾಜಕೀಯ ನೋಡ್ತೀವಿ. ತಮಿಳುನಾಡಿನಲ್ಲಿ 2 ಪಕ್ಷಗಳು ಮಾತ್ರ ಇವೆ. ಎರಡೂ ಪಕ್ಷಗಳ ಧ್ಯೇಯ ಉದ್ದೇಶ ಒಂದೇನೇ, ಕಾವೇರಿ ವಿಚಾರವಾಗಿ ನಮಗೆ ನ್ಯಾಯ ಸಿಗಬೇಕು ಅಂತ. ಆದರೆ ರಾಜ್ಯದಲ್ಲಿ ಅಂಥ ಸ್ಥಿತಿ ಇಲ್ಲ. ಯಾರ್ಯಾರೋ ಸ್ಟ್ರೈಕ್ ಮಾಡ್ಕೋತಾರೆ, ಯಾರ್ಯಾರೋ ಪ್ರತಿಭಟನೆ ಮಾಡ್ಕೋತಾರೆ, ಇನ್ಯಾರೋ ಸತ್ಯಾಗ್ರಹ ಮಾಡ್ಕೋತಾರೆ. ರಾಜಕೀಯ ಪಕ್ಷಗಳು ಹೈಕಮಾಂಡ್ನ ಅಣತಿಯ ಮೇಲೆ ಅವು ನಡೀತವೆ ರಾಜಕೀಯ ಪಕ್ಷಗಳು. ಹೀಗಾಗಿ ನಾವೆಲ್ಲೋ ಒಂದು ಕಡೆ ಹಿನ್ನಡೆಯನ್ನು ಸಾಧಿಸ್ತಾ ಇದ್ದೀವಿ ಅಂತ. ಕೊನೆಯದಾಗಿ ಗೌಡ್ರು ಏನು ಹೇಳ್ತಾರೆ, ಮುಂದಿನ ಹೆಜ್ಜೆ ಏನು ಅವರದ್ದು? ಇವರ ಮಾತಿಗೆ ಏನಾದರೂ ಹೋಗುಡ್ಲಿಲ್ಲ ಕೇಂದ್ರ ಸರ್ಕಾರ ಅಂತಂತಂದ್ರೆ ಮುಂದಿನ ಹೆಜ್ಜೆ ಏನು? ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನು? ಕೇಳೋಣ ಸಣ್ಣ ವಿರಾಮದ ನಂತರ.